ॐ मधुवाताहृतायत मधुक्षरन्ति सिन्धवः माध्वीर्नः सन्त्वोषधीः मधुनक्तमुतोषसि मधुमत्पार्थिवगं रजः मधुद्यौरस्तु नः पिता मधुमान्नो वनस्पतिर्मधुमागम् अस्तु सूर्यः माध्वीर्गावो भवन्तु नः। ॐ शान्तिश्शान्तिश्शान्तिः। हरिः ॐ श्रीगुरुभ्यो नमः। हरिः ॐ। Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shantihi, Shantihi, Shanti. ಇಂದು ಜ್ಯೇಷ್ಠ ಶುದ್ಧ ದ್ವಾದಶಿ. ನಿನ್ನೆ ಶನಿವಾಸರ ದ್ವಾದಶಿ, ಇಂದು ಆದಿತ್ಯವಾಸರ ದ್ವಾದಶಿ ಮುಂದುವರಿಯುತ್ತಿದೆ. ಸೋಮವಾರ ತ್ರಯೋದಶಿ, ಮಂಗಳವಾರ ಚತುರ್ದಶಿ, ಬುಧವಾರ ಜ್ಯೇಷ್ಠ ಹುಣ್ಣಿಮೆ. ಇಂತಹ ಶ್ರೇಷ್ಠವಾದ ಈ ಆದಿತ್ಯವಾಸರದೊಂದು ನಾಮ ರಾಮಾಯಣಂ, ಇದರ ಕೊನೆಯ ಭಾಗವಾದಂತಹ ಉತ್ತರಕಾಂಡ, ಇದರ ಪಾರಾಯಣವನ್ನು ಮಾಡುತ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ನಾಮ ರಾಮಾಯಣಂ ಉತ್ತರಕಾಂಡ. ಆಗತ ಮುನಿಗಣ ಸಂಸ್ತುತ ರಾಮ ವಿಶ್ರುತ ದಶ ಕಂಠೋದ್ಭವ ರಾಮ ಸೀತಾಲಿಂಗನ ನಿರ್ವೃತ ರಾಮ ನೀತಿ ಸುರಕ್ಷಿತ ಜನಪದ ರಾಮ ದಿಪಿನ ತ್ಯಾಜಿತ ಜನಕಜ ರಾಮ ಕಾರಿತ ಲವಣಾಸುರವಧ ರಾಮ ಸ್ವರ್ಗತ ಶಂಭುಕ ಸಂಸ್ತುತ ರಾಮ ಸ್ವತನಯ ಕುಶಲವನಂದಿತ ರಾಮ ಅಶ್ವಮೇಧ ಕ್ರತು ದೀಕ್ಷಿತ ರಾಮ ಕಾಲವೇದಿತ ಸುರಪದ ರಾಮ ಅಯೋಧ್ಯಕ ಜನ ಮುಕ್ತಿದ ರಾಮ ವಿಧಿಮುಖ ವಿಬುಧಾನಂದಕ ರಾಮ ತೇಜೋಮಯ ನಿಜ ರೂಪಕ ರಾಮ ಸಂಸ್ರತೆ ಬಂಧ ವಿಮೋಚಕ ರಾಮ ಧರ್ಮ ಸ್ಥಾಪನ ತತ್ಪರ ರಾಮ ಭಕ್ತಿ ಪರಾಯಣ ಮುಕ್ತಿದ ರಾಮ ಸರ್ವಚರಾಚರ ಪಾಲಕ ರಾಮ ಸರ್ವಭವಾಮಯ ವಾರಕ ರಾಮ ವೈಕುಂಠಾಲಯ ಸಂಸ್ಥಿತ ರಾಮ ನಿತ್ಯಾನಂದ ಪದಸ್ಥಿತ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ
ಗುರುದೇವ ದತ್ತ. ಶ್ರೇಷ್ಠವಾದ ಈ ಆದಿತ್ಯವಾಸರದೊಂದು ಈ ಮುಸ್ಸಂಜೆಯಲ್ಲಿ ಶಿವನ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ನಾವು ಹೇಳಿಕೊಟ್ಟ ನಂತರ ತಾವು ಕೂಡ ಹಾಡಬಹುದು. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಸಂಗರಹಿತ ಮುನಿ ಪುಂಗವ ವಂದಿತ ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಎಂದಿಗೂ ಹರಿಯದ ಬಂಧದೊಳಿರುವಿನ ಸಂದೇಹ ಹರಿಸುತ್ತ ಎನ್ನ ಸಂದೇಹ ಹರಿಸುತ್ತ. ಕುಂದದ ಬ್ರಹ್ಮಾನಂದದಿ ಬೆರೆಸಿದೆ ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಕಾತರವಳೆಯುವ ರೀತಿಯ ನರಿಯದೆ ಭೀತಿಂ ತಪ್ಪಿಸುವ ಭವಭೀತಿಂ ತಪ್ಪಿಸುವ. ಪಾತಕಿಯನ್ನು ಪರಮಾತ್ಮನ ಮಾಡಿದೆ ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ರೂಢಿಯೊಳಿರುವೆನ ಗೂಢವನರಿಯದೆ ನಾಡೆಲ್ಲ ಬಳಸಿದ ಈ ನಾಡೆಲ್ಲ ಬಳಸಿದ. ಮೂಢನ ಪರಮಾರೂಢನ ಮಾಡಿದೆ ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ತಾಮಸವರ್ಜಿತ ಕಾಮಿತದಾಯಕ ಸೋಮಶೇಖರ ನಿಭ ಜಯ ಸೋಮಶೇಖರ ನಿಭ. ಕಾಮಹರಣ ಶಿವ ರಾಮ ವಿನುತ ಪದ ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಸಂಗರಹಿತ ಮುನಿ ಪುಂಗವ ವಂದಿತ ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ.
जय मङ्गलं गुरुशङ्कर। श्री शंकराचार्य महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಜ್ಯೇಷ್ಠ ಶುದ್ಧ ದ್ವಾದಶಿಯ ಈ ಆದಿತ್ಯ ವಾಸರದೊಂದು ಗುಣತ್ರಯ ವಿಭಾಗ ಯೋಗದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. 20ನೆಯ ಶ್ಲೋಕದಿಂದ ಆರಂಭ. ತಮ್ಮ ಗ್ರಂಥವಿದ್ದರೆ ತೆಗೆದಿಟ್ಟುಕೊಳ್ಳಿ. ಗುಣತ್ರಯ ವಿಭಾಗ ಯೋಗ, ಭಗವದ್ಗೀತೆಯ 14ನೇ ಅಧ್ಯಾಯದ 20ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಹೇಳಿಕೊಡ್ತೇವೆ, ಪುನರಾವರ್ತಿಸುವುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. श्रीभगवानुवाच गुणानेतानतीत्यत्रीन् देहे देहसमुद्भवा जन्म मृत्युजरा दुःखैः विमुक्तोऽमृतमश्नुते। अर्जुन उवाच कैर्लिङ्गैस्त्रीन् गुणानेतान् अतीतो भवति प्रभो। किमाचारः कथं चैतान् त्रीन् गुणानतिवर्तते। श्रीभगवानुवाच प्रकाशं च प्रवृत्तिं च मोहमेव च पाण्डव न द्वेष्टि सम्प्रवृत्तानि न निवृत्तानि काङ्क्षति। उदासीनवदासीनः गुणैर्यो न विचाल्यते। गुणा वर्तन्त इत्येव योऽवतिष्ठति नेङ्गते। समदुःखसुखस्वस्थः समलोष्टाश्मकाञ्चनः तुल्यप्रिया प्रियो धीरः
तुल्यनिन्दात्मसंस्तुतिः। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। ಪ್ರತಿಯೊಬ್ಬರಿಗೂ ಕೂಡ ಗುಣಾತೀತನಾಗಲು ಸಾಧ್ಯ. ಗುಣದಲ್ಲಿ ವರ್ತಿಸುತ್ತಿದ್ದರೂ ಅದರ ಒಂದು ಪ್ರಭಾವಕ್ಕೆ ಒಳಗಾಗಿ ನಾವು ಚಟುವಟಿಕೆಯುಕ್ತವಾಗಿದ್ದರೂ ಭಗವದ್ಗೀತೆಯ ಉಪದೇಶದಿಂದ ನಾವೆಲ್ಲರೂ ಕೂಡ ಗುಣಾತೀತರಾಗಬಹುದು. ಬದುಕು ನಡೆಯುತ್ತಿದ್ದರೂ ಸಹ ಯಾವುದೇ ರೀತಿಯಲ್ಲೂ ವಿಚಲಿತನಾಗದೆ, ಯಾವ ಗುಣದ ಪ್ರಭಾವಕ್ಕೂ ಒಳಗಾಗದೆ ಇದ್ದರೂ ಇಲ್ಲದಂತೆ ಇರಬಹುದು. ಎಂತಹ ಯೋಗ ಮಾರ್ಗ ನೋಡಿ ಇದು. ಇದ್ದರೂ ಇಲ್ಲದಂತೆ ಇರಬೇಕು, ಹೌದಲ್ಲ? ಆದ್ರಿಂದ ಗುಣಾತೀತ ಲಕ್ಷಣಗಳನ್ನು ಇಲ್ಲಿ ಹೇಳಲಾಗುತ್ತಿದೆ. ಯಾವ ರೀತಿಯಲ್ಲಿ ಆ ಗುಣಾತೀತನಿರುತ್ತಾನೆ ಅದರಂತೆ ನಾವು ಕೂಡ ಸಾಧಿಸಿ ಸಿದ್ಧಿಯನ್ನು ಗಳಿಸಬಹುದು. ನೋಡುವ ಇನ್ನು ಯಾವ ಯಾವ ಗುಣಗಳನ್ನು ನಾವು ಅಭ್ಯಸಿಸಬೇಕು, ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ನೋಡೋಣ. ಗುಣತ್ರಯ ವಿಭಾಗ ಯೋಗದ 25ನೆಯ ಶ್ಲೋಕ. 2 ಬಾರಿ ಪುನರಾವರ್ತಿಸೋಣ, ಹೇಳ್ಕೊಟ್ಟ ನಂತರ ಪುನರಾವರ್ತನೆ. ಶ್ರೀ ಭಗವಾನುವಾಚ ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಪದಚ್ಛೇದ ನೋಡಿಕೊಳ್ಳಿ. ಮಾನ ಅಪಮಾನಯೋಃ ತುಲ್ಯಃ. ತುಲ್ಯಃ ಮಿತ್ರ ಅರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣ ಅತೀತಃ ಸಹ ಉಚ್ಯತೆ. ಅನ್ವಯಾರ್ಥ ನೋಡಿಕೊಳ್ಳಿ. ಮಾನಾಪಮಾನಯೋಃ, ಯಾರು ಮಾನ ಮತ್ತು ಅಪಮಾನಗಳಲ್ಲಿ ತುಲ್ಯ ಸಮನಾಗಿದ್ದಾನೋ, ಮಿತ್ರ ಅರಿ ಪಕ್ಷಯೋಃ, ಮಿತ್ರ ಮತ್ತು ವೈರಿಯ ಪಕ್ಷದಲ್ಲಿಯೂ ಕೂಡ ತುಲ್ಯ ಸಮನಾಗಿದ್ದಾನೋ, ಸರ್ವಾರಂಭ ಪರಿತ್ಯಾಗಿ ಸಮಸ್ತ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನ ರಹಿತನಾಗಿದ್ದಾನೋ, ಸಹ ಗುಣಾತೀತ ಉಚ್ಯತೆ, ಆ ಪುರುಷನು ಗುಣಾತೀತನೆಂದು ಹೇಳಲಾಗುವುದು. ತಾತ್ಪರ್ಯ ನೋಡಿಕೊಳ್ಳಿ. ಮಾನ ಅಪಮಾನ ಒಂದೇ ಎಂದು ತಿಳಿಯುವವನು, ಮಿತ್ರ ಮತ್ತು ಶತ್ರು ಇವರ ವಿಷಯದಲ್ಲಿ ಸಮನಾಗಿರುವವನು ಮತ್ತು ಸಮಸ್ತ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನ ರಹಿತನಾಗಿರುವ ಪುರುಷನನ್ನು ಗುಣಾತೀತನೆಂದು ಹೇಳುತ್ತಾರೆ. ನೋಡಿ, ಇಲ್ಲಿ 3 ಲಕ್ಷಣಗಳನ್ನು ಹೇಳಲಾಗಿದೆ. ಮಾನಾಪಮಾನಯೋಸ್ತುಲ್ಯ,
ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ. ಈ ಮೂರು ಲಕ್ಷಣಗಳನ್ನು ತಿಳಿಸಿ ಯಾರು ಇದನ್ನು ಅಳವಡಿಸಿಕೊಳ್ತಾರೆ ಅಂತಹವರನ್ನು ನಾವು ಗುಣಾತೀತ ಎಂದು ಪರಿಗಣಿಸಬಹುದು. ನೋಡುವ ಆಚಾರ್ಯ ಶಂಕರರ ಭಾಷ್ಯ, ಆನಂತರ ಗುಂಡಪ್ಪನವರ ಕಗ್ಗವನ್ನು. ನಿನ್ನೆ ದಿವಸ ಏನು ಚರ್ಚೆ ಮಾಡ್ತಾ ಇದ್ವು ಆ ನವರಸಗಳಲ್ಲಿ 3 ರಸ ಸಾರ, ಅದರ ಮುಂದುವರೆದ ಭಾಗವನ್ನು ಇಂದು ಶಾಂಕರ ಭಾಷ್ಯ ಆದ ನಂತರ ಮುಂದುವರಿಸೋಣ. 25ನೆಯ ಶ್ಲೋಕದ ಶಾಂಕರ ಭಾಷ್ಯ. ಮಾನಾಪಮಾನಯೋ ತುಲ್ಯ ಸಮಃ ನಿರ್ವಿಕಾರ ತುಲ್ಯ ಮಿತ್ರಾರಿಪಕ್ಷಯೋ ಯದ್ಯಪಿ ಅಸ್ಯ ಉದಾಸೀನಸ್ಯ ಪರೇಷು ಮಿತ್ರಾರಿ ಪ್ರತಿಭಾಸೋ ನಾಸ್ತಿ ತಥಾಪಿ ಪರೇಷಾಂ ವಯಂ ಅಸ್ಯ ಮಿತ್ರಾಣಿ ವಯಂ ಅಸ್ಯ ಅರಯಃ ಇತಿ ಪ್ರತಿಭಾಸಃ ಸಂಭವತಿ ಇತಿ ತತ್ ಅಭಿಪ್ರಾಯೇಣ ತುಲ್ಯೋ ಮಿತ್ರಾರಿಪಕ್ಷಯೋ ಇತಿ ಆಹ. ಸರ್ವಾರಂಭ ಪರಿತ್ಯಾಗಿ ದೃಷ್ಟಾರ್ಥಾನಿ ಕರ್ಮಾಣಿ ಆರಭ್ಯಂತೆ ಇತಿ ಆರಂಭಾಃ. ಸರ್ವಾನ್ ಆರಂಭಾನ್ ಪರಿತ್ಯಕ್ತುಂ ಶೀಲಂ ಅಸ್ಯ ಇತಿ ಸರ್ವಾರಂಭ ಪರಿತ್ಯಾಗಿ. ದೇಹಧಾರಣ ಮಾತ್ರ ನಿಮಿತ್ತ ವ್ಯತಿರೇಕೇಣ ಸರ್ವಕರ್ಮ ಪರಿತ್ಯಾಗಿ ಇತ್ಯರ್ಥಃ. ಗುಣಾತೀತಃ ಸಹ ಉಚ್ಯತೆ. ಯಾವನು ಮಾನ ಅಪಮಾನ ಇವುಗಳಲ್ಲಿ ತುಲ್ಯನೋ ಸಮನಾಗಿರುವವನೋ, ಯಾವ ವಿಕಾರವೂ ಇಲ್ಲದೆ ಇರುವವನೋ, ಮಿತ್ರಾರಿ ಪಕ್ಷಗಳಲ್ಲಿ ತುಲ್ಯನಾಗಿರುವನೋ, ಉದಾಸೀನನಾಗಿರುವ ಈತನಿಗೆ ಮತ್ತೊಬ್ಬರಲ್ಲಿ ಮಿತ್ರರು ಶತ್ರುಗಳು ಎಂಬ ಭಾವನೆಗಳು ತೋರುವುದೇನೋ ಇಲ್ಲ. ಆದರೂ ಮಿಕ್ಕವರಿಗೆ ನಾವು ಇವನಿಗೆ ಮಿತ್ರರು, ನಾವು ಇವನಿಗೆ ಶತ್ರುಗಳು ಎಂದು ತೋರಬಹುದಾಗಿದೆ. ಆದ್ದರಿಂದ ಅವರ ಅಭಿಪ್ರಾಯದಿಂದ ಮಿತ್ರಾರಿ ಪಕ್ಷಗಳಲ್ಲಿ ತುಲ್ಯನಾಗಿ ಎಂದು ಭಗವಂತನು ಹೇಳಿರುತ್ತಾನೆ. ಯಾವನು ಸರ್ವಾರಂಭ ಪರಿತ್ಯಾಗಿಯೋ, ಕಂಡಿರುವ ಈ ಲೋಕದ ಕಾಣದ ಪರಲೋಕದ ಫಲಕ್ಕಾಗಿ ಮಾಡುವ ಕರ್ಮಗಳನ್ನು ಅಧಿಕಾರಿಗಳು ಮಾಡುತ್ತಾರೆ. ಆದ್ದರಿಂದ ಅವು ಆರಂಭಗಳು ಎನಿಸುತ್ತವೆ. ಅಂತಹ ಎಲ್ಲಾ ಆರಂಭಗಳನ್ನು ಬಿಡುವ ಸ್ವಭಾವ ಉಳ್ಳವನಾದ್ದರಿಂದ ಇವನು ಸರ್ವಾರಂಭ ಪರಿತ್ಯಾಗಿಯು. ಯಾವನು ಹೀಗೆ ಸರ್ವಾರಂಭ ಪರಿತ್ಯಾಗಿಯೋ, ದೇಹವನ್ನು ಧರಿಸಿರುವ ಮಟ್ಟಿಗೆ ನಿಮಿತ್ತವಾಗಿರುವಗಳನ್ನು ಬಿಟ್ಟು ಮಿಕ್ಕ ಎಲ್ಲ ಕರ್ಮಗಳನ್ನು ಪರಿತ್ಯಾಗ ಮಾಡುವವನಾದವನೋ ಎಂದರ್ಥ. ಅಂತಹವನು ಗುಣಾತೀತ ಎನಿಸುವನು. ಅತ್ಯಂತ ಸುಂದರವಾದಂತಹ ಶಾಂಕರ ಭಾಷ್ಯ. ಈ ಶ್ಲೋಕವನ್ನು ಅರ್ಥ ಮಾಡಿಕೊಂಡ ನಂತರ ನಾವು ಗುಣಾತೀತರಾಗಲು ಯಾವ ಯಾವ ಸಾಧನೆಗಳನ್ನು ಮಾಡಬೇಕು ಎಂಬುದನ್ನು ಅರಿಯುವಂತಾಗುತ್ತದೆ. ನೋಡುವ ಕಗ್ಗದ ನಿನ್ನೆ ದಿವಸ ಎಲ್ಲಿ ವಿಚಾರ ಮಾಡ್ತಾ ಇದ್ವು ಅದರ ಮುಂದುವರೆದ ಭಾಗ ಇಲ್ಲಿದೆ ನೋಡಿ. ಯಾವ ಮೋಹ, ಕರುಣೆ, ಶಾಂತಿ ಈ 3 ಉದಾಹರಿಸಿದ್ರು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ಆ ಮೋಹ ಏನು, ಕರುಣೆ ಯಾವುದು, ಶಾಂತಿ ಯಾವುದು ಎಂಬುದನ್ನು ಈಗ ಈ ಮುಂದಿನ ಕಗ್ಗದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕಗ್ಗದ ಸಂಖ್ಯೆ 456. ಈ ಮುಕ್ತಕವನ್ನು ಈಗ ಹಾಡೋಣ, ನೋಡಿಕೊಳ್ಳಿ. ಆ ಕಗ್ಗವನ್ನು, ಈ ಮುಕ್ತಕವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಪಿಡಿ ಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ, ಕೊಡು ಸಲಿಸು ಸೇವೆಗೈಯು ಎನ್ನುವುದು ಕರುಣೆ. ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ನೀ ನಡೆರೆನ್ನುವುದು ಶಾಂತಿ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ನೋಡಿ, ಓದಿದ ಕೂಡಲೇ ಅರ್ಥವಾಗುತ್ತಲ್ಲ. ಕೆಲವೊಮ್ಮೆ ಹಳಗನ್ನಡವನ್ನ ಬಳಸ್ತಾರೆ ಗುಂಡಪ್ಪನವರು, ಆಗ ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾ ಪದಗಳು ಬೇಗನೆ ಅರ್ಥವಾಗುವುದು. ಮತ್ತೊಮ್ಮೆ ಹಾಡುವ ನೋಡಿ. ಪಿಡಿ ಗಳಿಸು ಭುಜಿಸೊಡೆಯನ್ನಾಗೆನ್ನುವುದು ಮೋಹ,
ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ. ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ನೀ ನಡೆರೆನ್ನುವುದು ಶಾಂತಿ. ಮಂಕುತಿಮ್ಮ ಮಂಕುತಿಮ್ಮ. ಭುಜಿಸು ಒಡೆಯನ ಭುಜಿಸೊಡೆಯನ್ನಾಗೆನ್ನುವುದು. ಭುಜಿಸು ಒಡೆಯನಾಗು ಎನ್ನುವುದು. ಸೇವೆಗೈ ಎನ್ನುವುದು. ಸೇವೆ ಗೈ ಗೈ ಎನ್ನುವುದು. ವಿಶ್ವಾತ್ಮ ಪದವ ನೀ ನಡರೆನ್ನುವುದು. ವಿಶ್ವಾತ್ಮ ಪದವಿಯನು ನೀನು ಆಡರು ಎನ್ನುವುದು. ಎಷ್ಟು ಚೆನ್ನಾಗಿದೆ, ಬಿಡಿಸಿ ಬಿಡಿಸಿ ಬರೆದಿದ್ದಾರೆ. ವಿಶ್ವಾತ್ಮ ಪದವಿಯನು ನೀನು ಆಡರು ಎನ್ನುವುದು. ಆಡರು ಅಂದ್ರೆ ಅರ್ಥ ಏನು ಇಲ್ಲಿ ಕೊಟ್ಟಿದ್ದಾರೆ ಕೊನೆಯಲ್ಲಿ. ಆಡರು ಅಂದ್ರೆ ಹೊಂದಿಕೊಳ್ಳು. ವಿಶ್ವಾತ್ಮ ಪದವಿಯನು ನೀನು ಹೊಂದು ಎನ್ನುವುದು. ಭಜಿಸು ಅಥವಾ ಭುಜಿಸು ತಿನ್ನು. ಅನುಭವಿಸು. ಗೈಯುವಿಕೆ ಮಾಡು. ಆಡರು ಹೊಂದು. ಹಿಡಿ ಗಳಿಸು. ಅನುಭವಿಸು. ಒಡೆಯನಾಗು. ಯಾರು ಹೇಳ್ತಾ ಇರೋದಿದೆಲ್ಲ? ಮೋಹ ಉವಾಚ. ಮೋಹವಿದ್ದರೆ ನಮಗೆ ಈ ಭಾವನೆಗಳು ಕೆರಳುವವು. ಹಿಡಿ ಗಳಿಸು ಅನುಭವಿಸು ಒಡೆಯನಾಗು. ಇನ್ನು ಸಾಮ್ರಾಜ್ಯ ಗಳಿಸು. ಇನ್ನೂ ಕೂಡ ನೀನು ಹಣ ಸಂಪಾದಿಸು. ಎಷ್ಟು ಸ್ವಾಮಿ ಬೇಕು? ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು. ಯಾಕೆ? ಮೋಹ ನಮ್ಮನ್ನು ಪ್ರೇರೇಪಿಸುತ್ತದೆ. ಕರುಣೆ ಆ ಗುಣವಿದ್ದರೆ ಅದರ ಅಭಿವ್ಯಕ್ತಿ ಹೇಗೆ? ಕೊಡು, ಸಲ್ಲಿಸು, ಸೇವೆ ಮಾಡು ಎನ್ನುವ ಭಾವಗಳನ್ನು ಮನದಲ್ಲಿ ಮೂಡಿಸುತ್ತದೆ ಕರುಣೆ. ನೀನು ಮತ್ತು ನಾವು ಎನ್ನುವ ಭೇದವನ್ನು ತೊರೆದು ವಿಶ್ವಾತ್ಮ ಭಾವವನ್ನು ಪಡೆ ಎಂದು ಶಾಂತಿ ಬೋಧಿಸುತ್ತದೆ ಎಂದು ಮೋಹ, ಕರುಣೆ ಮತ್ತು ಶಾಂತಿಯ ಸ್ವಭಾವಗಳನ್ನು ವಿಸ್ತರಿಸಿ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಈ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳಿಗೂ ತಾವು ಇಷ್ಟಪಟ್ಟದ್ದನ್ನು ಪಡೆದುಕೊಳ್ಳಬೇಕೆಂಬ ಆಸೆ ಉಂಟಾಗುತ್ತದೆ. ಸಹಜ ಅಲ್ವೇ? ಆ ಆಸೆ ಪ್ರೇರಕವಾಗಿ ಪ್ರಯತ್ನ ನಡೆಯುತ್ತದೆ. ಪಡೆದರೆ ಮತ್ತಷ್ಟು ಪಡೆಯಬೇಕೆಂಬ ಬಯಕೆಯಾಗುತ್ತದೆ. ಪಡೆದದ್ದು ತನಗೆ ತನ್ನಲ್ಲೇ ಇರಬೇಕೆಂಬ ಮೋಹ ಉಂಟಾಗುತ್ತದೆ. ತಾರ್ಕಿಕವಾಗಿ ಒಂದು ವ್ಯಕ್ತಿ, ವಿಷಯ ಮತ್ತು ವಸ್ತುವಿನಲ್ಲಿ ಮೋಹ ಉಂಟಾದರೆ ಮಿಕ್ಕೆಲ್ಲ ಭಾವಗಳು ಬಂದು ಸೇರುತ್ತವೆ. ಇಂತಹ ಮನಸ್ಥಿತಿಯಲ್ಲಿ ಅಶಾಂತಿ, ಕ್ಲೇಶ ಅಥವಾ ದುಃಖ ಉಂಟಾಗುವ ಸಂಭವಗಳೇ ಹೆಚ್ಚು. ಆದರೆ ಮನಸ್ಸಿನಲ್ಲಿ ಕರುಣಾಭಾವವಿದ್ದರೆ ಅನ್ಯ ಜೀವಿಗಳನ್ನೂ ತನ್ನಂತೆ ಕಾಣುವ ಮನೋಭಾವ ಬಂದು, ಕೊಡುವ ಮನಸ್ಸು ಬಂದು ಅನ್ಯರಿಗೆ ಸೇವೆ ಮಾಡುವ ಮನೋಭಾವ ಬರುತ್ತದೆ. ಇಲ್ಲಿ ಕ್ಲೇಶವಿಲ್ಲ, ಒಂದು ಬಗೆಯ ತೃಪ್ತಿ ಇರುತ್ತದೆ. ಆದರೆ ಈ ಮೋಹ ಮತ್ತು ಕರುಣೆ ಎರಡೂ ಭಾವಗಳನ್ನು ಮೀರಿ ಇರುವ ಭಾವವೇ ಶಾಂತಿ. ಶಾಂತ ಭಾವದಲ್ಲಿ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳು ತನ್ನಂತೆ, ಎಲ್ಲ ಆತ್ಮಗಳು ಒಂದೇ ಎಂದು ಒಂದು ವಿಶ್ವಾತ್ಮ ಭಾವ ಬಂದು ಪರಸ್ಪರ ಭೇದಗಳು ನಶಿಸಿ ದ್ವಂದ್ವಗಳಿಂದ ಹೊರಬಂದು ಮೋಹವು ಅಳಿಸಿ ಹೋಗಿ ಮನಸ್ಸು ಶಾಂತವಾಗುತ್ತದೆ. ಅಂತಹ ಶಾಂತ ಸ್ಥಿತಿಯನ್ನು ನಾವು ಪಡೆಯುವ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿಗೆ ತಲುಪಿದರೆ ಶುದ್ಧವಾದ ಆನಂದ ನಮ್ಮದಾಗುತ್ತದೆ. ವಿಚಾರ ಮಾಡಿ. ಪ್ರತಿಯೊಬ್ಬ ಮನುಷ್ಯನ ಪ್ರಯತ್ನ ಏನು? ಆನಂದದಿಂದ ಇರಬೇಕು, ಆನಂದವನ್ನು ಹೊಂದಬೇಕು, ತೃಪ್ತಿಯಿಂದ ಬಾಳಬೇಕು, ಸಂತೃಪ್ತಿಯಿಂದ ಜೀವನವನ್ನು ನಡೆಸಬೇಕು. ಹೌದಲ್ಲ? ಅದು ಹೇಗೆ ಸಾಧ್ಯವಾಗುವುದು? ಇಂತಹ ಭಗವದ್ಗೀತೆಯ ಶ್ಲೋಕದ ಅಧ್ಯಯನಗಳಿಂದ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಶೈಲಿಯನ್ನು ಪರಿವರ್ತಿಸಿಕೊಂಡರೆ ಖಂಡಿತವಾಗಲು ಆ ಫಲವು ದೊರಕುವುದು. ಅಂತಹ ಶ್ರೇಷ್ಠವಾದ, ದಿವ್ಯವಾದ, ಪವಿತ್ರವಾದ ಜೀವನವನ್ನು ನಾವೆಲ್ಲರೂ ಕೂಡ ನಡೆಸುವಂತಾಗಲಿ ಎಂದು ಪ್ರಾರ್ಥಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರದೊಂದಿಗೆ.
ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतङ्गमय. ॐ शान्तिः शान्तिः शान्तिः। हरिः ॐ श्रीगुरुभ्यो नमः। ಹರಿಃ ಓಂ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.